ಈಗ ನಿಮ್ಮಮ್ಮ ಇಬ್ರು ಅಪ್ಪ ಗಂಡ ನಿಮ್ಮಮ್ಮ ಹೆಂಡತಿ ಇಬ್ರು ಇದ್ದಾರಾ? ಅದೇ ಇದೀವಲ್ಲ. ಮಂಜುನಾಥ ನಿಮ್ಮಮ್ಮ ಇದ್ದಾರಾ? ಇದಾರೆ ಸ್ವಾಮಿ. ಸರಿ, ನಿನ್ನ ಹೆಂಡತಿ ಅಮ್ಮ ಇದ್ದಾರಾ, ಅತ್ತೆ ಇದ್ದಾರಾ? ಇದಾರೆ ಸ್ವಾಮಿ. ಇಬ್ರು ಹತ್ರ ಹತ್ರ ಇರೋದು, ಬೇರೆ ಊರಲ್ಲಿ ಇದ್ದಾರಾ? ಬೇರೆ ಬೇರೆ ದೂರದಲ್ಲಿದ್ದಾರೆ ಸ್ವಾಮಿ. ಸರಿ, ಫೋನ್ ಮಾಡಿ ಒಂದು ನಮಸ್ಕಾರ ಮಾಡ್ಕೊಳ್ಳಿ. ನಾಳೆ ಯಾವತ್ತಾದ್ರೂ ಸರಿ. ಗ್ರಹಣ ಬಿಟ್ಟ ಮೇಲೆ ಒಂದ್ಸಲಿ ಬರ್ತೀವಿ ಅಂತ ನಮಸ್ಕಾರ ಮಾಡ್ಕೊ, ಒಂದು ಫೋಟೋ ಹತ್ರ. ಸರಿ. ಇನ್ನೊಂದು ಚಂದ್ರಗ್ರಹಣ ನೀರು ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಫಸ್ಟ್ ಕ್ಲಾಸ್ ಆಗಿ ಒಂಚೂರು ದರ್ಬೆನೋ ಒಂದಿಷ್ಟೇ ಹೆಚ್ಚು ಲಾವಂಚದ ಬೇರೆ ಹಾಕಿ ಒಂದು ಸಪ್ರೇಟಾಗಿ ದೇವ್ರ ಮನೆ ತುಂಬಿದ ಬಾವಿ ನೀರು, ಜ್ಞಾಪಕ ಇಟ್ಕೋ, ಬಾವಿ ನೀರು ಎಲ್ಲಾದರೂ ಸರಿ, ಬಾವಿ ನೀರು ತಗೋ ಅಥವಾ ನದಿ ನೀರು. ಇನ್ನು ಹೇಳುತ್ತೆ ಯಾವುದೋ ಬೇರೆ ಬೇರೆ ಕೊಳಾಯಿ ನೀರಲ್ಲ, ಬಾವಿ ನೀರು ಅಥವಾ ನದಿ ನೀರು ಹಿಂಗೆ ಹತ್ತಿರದಲ್ಲಿ ಮನೆ ಹತ್ರ ಸಿಕ್ಕಿದ್ರೆ ಅದು ದೇವ್ರ ಮನೇಲಿ ಇದನ್ನ ಹಾಕಿ ಇಟ್ಬಿಡು. ನಾಳೆ ಸ್ನಾನ ಗೀನ ಎಲ್ಲ ಮುಗಿಸಿದ ಮೇಲೆ ದೇವ್ರ ಮನೆಗೆ ಬಂದು ಈ ಚೊಂಬು ತಪ್ಪಲೆ ಏನು ಮುಚ್ಚಿಟ್ಟಿರ್ತೀಯ ದೇವ್ರ ನೀರನ್ನ, ಅದನ್ನು ನೀವೆಲ್ಲರೂ ಸ್ವೀಕರಿಸ್ಕೊಂಡು ಚಂದ್ರನ ಸ್ಮರಣೆ ಮಾಡಿಕೊಂಡು ತಿರುಪತಿ ವೆಂಕಟರಮಣನ ಶ್ರೀಹರಿ ಶ್ರೀಕಾಂತಹರಿ ಶ್ರೀನಿವಾಸ ಗೃಹೇಶ್ವರಿ ಶ್ರೀ ವೆಂಕಟಾದ್ರಿ ನಿವಾಸನಿ ಪದ್ಮಾವತಿ ಸುಮಂಗಲಿ ನಮಗೆ ಆರೋಗ್ಯ ಕೊಡು, ಭಾಗ್ಯ ಕೊಡು ಅಂತ ಹೇಳ್ಕೊಂಡು ಅರಳಿ ಮರ ಪ್ರದಕ್ಷಿಣೆ ಮಾಡ್ಕೊ, ನಾಗಯಜ್ಞೋಪವಿತ ಸಮೇತ ಅಂತ ಒಂದು ನಂಬರ್ 1. ನಂಬರ್ 2, ಹುತ್ತದ ಪ್ರದಕ್ಷಿಣೆ, ರಾಹು ದೋಷ ಪರಿಹಾರ ಆಗಬೇಕಾದ್ರೆ ಹುತ್ತದ ಪ್ರದಕ್ಷಿಣೆ ಮಾಡಬೇಕು ಅಂತ ಹೇಳುತ್ತೆ. ಗುರು ರಕ್ಷಾ ಕವಚ, ಅತ್ತಿ ಮರವನ್ನು ಪ್ರದಕ್ಷಿಣೆ ಮಾಡಬೇಕು. ಈ ಮೂರನ್ನ ಮರಿಬಾರ್ದು. ಏನೇನೋ ವಿಶೇಷವಾಗಿ ಅರಳಿ ಮರ, ನಾಗರಕಲ್ಲಿ ಇರ್ತಕ್ಕಂಥದ್ದು ಒಂದು ಪ್ರದಕ್ಷಿಣೆ ಅಂದರೆ ಕರೆಕ್ಟಾಗಿ 12 ಪ್ರದಕ್ಷಿಣೆ ಮಾಡ್ಕೊ. ಹುತ್ತವನ್ನು 5 ಪ್ರದಕ್ಷಿಣೆ ಮಾಡ್ಕೊ. ನಾಗ ಸ್ವರೂಪ ಅನುಗ್ರಹ ಸಿದ್ಧಿ ಅಂತ ಅವನು ಅನುಗ್ರಹ ಕೊಡ್ತಾನೆ ರಾಹು. ಗುರು ರಕ್ಷಾ ಕವಚ ಏನು ಅಂದರೆ ಅತ್ತಿ ಮರನ ಪ್ರದಕ್ಷಿಣೆ ಮಾಡೋದು. ಸಾಯಂಕಾಲದೊಳಗೆ ನೀವು ನಾಳೆ ಮಾಡಿಸ್ಕೊಂಡ್ರೆ ಯಾವ ಗ್ರಹಣದ ತೊಂದರೆನೂ ಬರಲ್ಲ. ಕಟಕ್ ರಾಶಿ ಆಗಲಿ, ಕಟಕ್ ಲಗ್ನ ಆಗಲಿ, ನಿಮ್ಮ ಭಗವಂತ ಒಬ್ಬನೇ ಇದ್ದಾನೆ. ನೀವು ಏನು ಹೇಳುತ್ತೆ, ನಿಮ್ಮ ಮನೆ ದೇವ್ರನ್ನ ಬಿಡಬೇಡಿ, ಇಷ್ಟ ದೇವ್ರನ್ನ ಬಿಡಬೇಡಿ. ಮನೆ ಪೂಜೆ ಪುನಸ್ಕಾರ ಮಾಡ್ಕೊಳ್ಳಿ. ನಿತ್ಯ ಪೂಜೆ ಮಾಡೋವನಿಗೆ ಯಾವ ರೋಗವೂ ಇಲ್ಲ. ಪೂಜೆನೇ ಮಾಡಿದೆ ಯಾವತ್ತೋ ಒಂದ್ಸಲಿ ಹಲೋ ಅಂತವನಿಗೆ ದಿಮಾಕ್ ಮಾಡ್ಕೊಂಡು ಕೂತ್ಕೊಂಡವ್ರಿಗೆ ಮಾತ್ರ ಈ ದಂಡಂ ದಶಗುಣಂ ಭವೇತ್. ಅದರಿಂದ ಭಗವಂತನ ಕೇಳ್ಕೊಬೇಕು, ನೋಡಪ್ಪ ಕೊಡೋದು ಕೊಡ್ತೀಯ, ದೊಡ್ಡದಾಗ ಕೊಡೋದನ್ನ ಚಿಕ್ಕದಾಗ ಕೊಡೋ, ಇಲ್ಲ ಕೊಡೋದು ಕೊಡ್ತಾಗ ಶಕ್ತಿ ತಡ್ಕೊಳ್ಳೋಕೆ ಕೊಡಪ್ಪ ಭಗವಂತ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಮನೆ ದೇವರು ಒಳ್ಳೇದು ಮಾಡ್ತಾನೆ. ನಾಳೆ ನಾಡಿದ್ರಲ್ಲಿ ಯಾವಾಗಾರು ಹೋದಾಗ ನಿಮ್ಮ ತಾಯಿಂದ್ರ ನಮಸ್ಕಾರ ಮಾಡ್ಕೊಂಬನಿ, ಖಂಡಿತ ಒಳ್ಳೇದಾಗುತ್ತೆ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಭರತ್ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಪ್ರಶ್ನೆ ಏನು ಭರತ್ ಅವರೇ? ಮೇಡಮ್, ನಮ್ಮ ಅಕ್ಕನ ಬಗ್ಗೆ ಕೇಳಬೇಕಾಗಿತ್ತು. ಸರಿ, ಗುರುಗಳಿದ್ದಾರೆ, ಮಾತನಾಡಿ. ನಮಸ್ತೆ ಗುರುಜಿ. ಹೇಳ ಬರುತ್ತಾ? ನಿಮ್ಮನ್ನ ಟಿವಿಲಿ ನೋಡೋದೇ ಒಂದು ಖುಷಿ ಗುರುಜಿ. ತುಂಬಾ ಸಂತೋಷ. ಅವ್ರು ಕರೆದಾಗ ಬರ್ತೀವಲ್ಲ, ಅದಕ್ಕೆ ನೋಡೋದು ಖುಷಿ. ಏನ್ ಮಾಡಕ್ಕ ಹೇಳ. ಗುರುಜಿ, ನನ್ನ ಅಕ್ಕನ ಬಗ್ಗೆ ಕೇಳಬೇಕಾಗಿತ್ತು. ಅವ್ರದ್ದು ವೃಶ್ಚಿಕ ರಾಶಿ, ಅನುರಾಧ ನಕ್ಷತ್ರ. ಓಕೆ. ಅವ್ರು ಹೇಗಿದೆ ಏನು ಅಂದ್ಬಿಟ್ಟು ಏನಾನ ಇದ್ ಮಾಡ್ಬೇಕಾ ಏನು? ಏನಾಗ್ಬೇಕು ಹೇಳೋ ನೀನು. ನಿಮ್ಮ ಅಕ್ಕನಿಗೆ ಮದುವೆ ಆಗಿದ್ಯಾ? ಇಲ್ಲ, ಮದುವೆ ಆಗಿದೆ ಗುರುಜಿ. ಈ ಪ್ರಾಬ್ಲಮ್ ಏನು ಹೇಳು ನನಗೆ. ನನಗೆ ಮೆಡಿಕಲ್ ಸ್ಟೋರ್ಸ್ ಇದ್ದಂಗೆ ನೀನು ಈ ಡೈರೆಕ್ಟ್ ಆಗಿ ಪ್ರಾಬ್ಲಮ್ ಹೇಳಿದ್ರೆ ಸೊಲ್ಯೂಷನ್ ಕೊಡ್ತೀನಿ. ಏನಾಗ್ಬೇಕು ಹೇಳು. ಅಲ್ಲ ಅವ್ರಿಗೆ, ಅಲ್ಲ ಈ ರಾಶಿಲಿ ಏನೋ ಅವ್ರಿಗೆ ಏನೋ ವೃಶ್ಚಿಕ ರಾಶಿಗೆ ಸ್ವಲ್ಪ ಅಶುಭ ಅಂತ ಹೇಳ್ತಿದ್ದಾರೆ. ಹಂಗ ಪಾಪ, ಆ ಭಯ ನಿನಗೆ. ಏನೋ ತೊಂದರೆ ಮಾಡಬೇಡ ಅನ್ನೋ. ವೃಶ್ಚಿಕ ರಾಶಿಗೆ ಪರಿವರ್ತನೆ ಅಂದರೆ ಇಷ್ಟೇ. ಏನಂದರೆ ಗ್ರಹಣ ಎಲ್ಲಿ ನಡೆಯುತ್ತೋ 9ನೇ ಮನೆ ಭಾಗ್ಯಸ್ಥಾನಕ್ಕೋ ಅಷ್ಟಮಾಧಿಪತಿ ನಡೀತಾ ಇರಬೇಕಾದ್ರೆ ಕಿರಿಕಿರಿ ಅಂತ. ಏನಾದರೂ ಯಜಮಾನ್ರ ಜೊತೆ ಜಗಳ ಮಾಡ್ಕೋಬೋದು ನಿಮ್ಮ ಅಕ್ಕ. ಅಕಸ್ಮಾತ್ ಅಕ್ಕಪಕ್ಕದಲ್ಲಿ ಏನಾದರೂ ಜಗಳ ಮಾಡ್ಕೊತಾಳೆ, ಸೌಮ್ಯವಾಗಿ ಎದ್ದು ಬಿಡು ಅಂತ ಹೇಳ್ಬಿಡು. ಅದು ಎಷ್ಟು ದಿವಸ? 9 ದಿವಸ. ಅದೇ ಗ್ರಹಣ ಹಿಡಿದಾಗಿಂದ 9 ದಿವಸ. ಪಿತೃಪಕ್ಷದಲ್ಲಿ ನಿಮ್ಮ ತಂದೆ ತಾಯಿ ತಾತಂದ್ರೆ ಯಾರ್ದಾದ್ರೂ ಕಾರ್ಯ ಮಾಡೋ ಸಮಯಕ್ಕೆ ಒಂದು ಆಶೀರ್ವಾದ ಪಡ್ಕೊ ಅಂತ ಹೇಳು. ಅಲ್ಲೊಂದು ಪೂಗೆ ಯಾರ್ದಾದ್ರು ಪಿತೃ ಕಾರ್ಯವಂದ್ರೆ ಆ ಸಮಯಕ್ಕೆ ನಿಮ್ಗಳದಿದ್ದರೆ ಯಾವ ರೀತಿ ನಿಮ್ಮ ಪದ್ಧತಿಲೋ ನಿಮ್ಮ ಧರ್ಮದಲ್ಲೋ ಸಂಸ್ಕಾರ ಇದ್ದರೆ ಅದೊಂದು ಕಾರ್ಯಕ್ಕೆ ಹೋದಾಗ ಒಂದು ನಮಸ್ಕಾರ ಮಾಡ್ಕೊಂಬರಕ್ಕೆ ಹೇಳು. ನಿಮ್ಮ ಅಕ್ಕನಿಗೆ ಏನು ತೊಂದರೆ ಇಲ್ಲ. ಮಕ್ಕಳ ಆರೋಗ್ಯ ಒಂಚೂರು ನೋಡ್ಕೋಬೇಕು. ಯಾಕಂದರೆ ಅಕ್ಕನಿಗೆ ಅಕಸ್ಮಾತ್ ವೃಶ್ಚಿಕ ರಾಶಿ ಆದರೆ ಮಕ್ಕಳಿಗೆ ತೊಂದರೆ ಅಂತ ಹೇಳುತ್ತೆ. ಸ್ವಲ್ಪ ಅನಾರೋಗ್ಯಗಳು ಮಕ್ಕಳಿಗೆ ಬರುತ್ತೆ. ಹುಷಾರು, ಜಾಗ್ರತೆ. ಅಂದರೆ ತಿನ್ನೋ ಪದಾರ್ಥಗಳು ನೀರಿನಿಂದ ಅಥವಾ ತಿನ್ನೋ ಪದಾರ್ಥಗಳು ಹೊರಗಡೆ ಏನಾದರೂ ತಂದುಬಿಟ್ರು, ತಿಂದಿದ್ದಕ್ಕಿಂತ ಕೆಮ್ಮು ಜಾಸ್ತಿ ಆಯಿತು, ಅಥವಾ ಯಾವುದೋ ಗಂಟು ಹಿಡ್ಕೊಂತು, ಅಥವಾ ಯಾವ ಕಾಲಕ್ಕೂ ಈ ಥರ ತೊಂದರೆ ಆಯಿತು ಅನ್ನೋದು ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಜಾಸ್ತಿ ಆಗುತ್ತೆ. ಅಷ್ಟು ಬಿಟ್ಟರೆ ಬೇರೆ ಏನು ಚಿಂತೆ ಇಲ್ಲ. ಒಂದು ಆಮೇಲೆ ವೃಶ್ಚಿಕ ರಾಶಿ ಆಗಿರೋದು ನೀರಿನ ಮನೆ. ನೀರಾಗಿರೋದು ಸ್ವಲ್ಪ ಬಾತ್ರೂಮ್ ಹತ್ರ ಓಡಾಡೋಕೆ ಹುಷಾರು. ಮಳೆ ಬೇರೆ ಬರ್ತಾ ಇದೆ, ಮೆಟ್ಲಿಗಿಟ್ಲು ಇಳಿತಾ ಇದ್ರೆ ಮೆಟ್ಲ ಮೇಲೆ ನೀರಿರುತ್ತೆ. ಗ್ರಾನೈಟಲ್ಲಿ ಓಡಾಡ್ತಿದ್ರೆ ಗ್ರಾನೈಟಲ್ಲಿ ನೀರು ಬಿಡೋದು ಕಾಣೋದೇ ಇಲ್ಲ. ಅಂಥ ಸಮಯಕ್ಕೆ ಸ್ವಲ್ಪ ಜಾಗ್ರತೆ ಅಂತ ಹೇಳು. ಇಷ್ಟು ಬಿಟ್ಟರೆ ಏನೂ ಇಲ್ಲ. ದೇವ್ರ ಸ್ಮರಣೆ ಮಾಡ್ಕೊಂಡು ದೀಪ ಹಚ್ಚಿ ಸಾಯಂಕಾಲ ತುಳಸಿಗೆ ನಮಸ್ಕಾರ ಮಾಡ್ಕೊಳ್ಳೋಕೆ ಹೇಳು. ಬೇಗ ಊಟ ಮಾಡಿ ಲಕ್ಷಣ ಮಲ್ಕೊಳ್ಳೋಕೆ ಹೇಳು. ಬೆಳಗ್ಗೆ ಸ್ನಾನ ಮಾಡಿ. ಆ ಚಿಂತೆ ಪಾಪ ನಿಂಗೆ. ಆಮೇಲೆ ಸಂತೋಷ ಏನು ಅಂದರೆ ಇಷ್ಟು ಮಾತ್ರ ನಿಮ್ಮ ಅಕ್ಕನ ಬಗ್ಗೆ ನೀನು ಕೇಳ್ತಿದ್ದಿಲ್ಲ. ದೇವ್ರು ನಿನಗೆ ಆ ಕೇಳಿದ್ದಕ್ಕಾದರೂ ಆ ಭಗವಂತ ನಿಮಗೆ ಆಯುರಾರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಇನ್ನೂ ಚೆನ್ನಾಗಿಟ್ಟರೆ ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಆನಂದ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಪ್ರಶ್ನೆಯನ್ನ ಕೇಳಿ ಆನಂದ್ ಅವರೇ, ಗುರುಗಳಿದ್ದಾರೆ. ನಮಸ್ತೆ ಗುರುಗಳೇ. ಆನಂದ್, ಸ್ವಲ್ಪ ಸೌಂಡ್ ಜೋರಾಗಿ ಕೊಡ್ರ. ಏನಿಲ್ಲ ಗುರುಗಳೇ, ನಮ್ಮ ಮನೆಯವರು ಇವಾಗ ತೀರ್ಕೊಂಡು ಹೋಗಿ 7 ತಿಂಗಳಾಗಿದೆ. ಯಾರೋ ನಿಮ್ಮ ಶ್ರೀಮತಿನಾ? ನಮ್ಮ ಶ್ರೀಮತಿ ಅವರು ಹೋಗಿದ್ದಾರೆ. ಯಾಕೆ? ಇವಾಗ ನಾನು 7 ತಿಂಗಳಾಗಿದೆ. ಏನಕ್ಕೆ? ಅವರು ಹಬ್ಬದ ದಿವಸ ಹಾರ್ಟ್ ಅಟ್ಯಾಕ್ ಆಗಿ ಹೋದ್ರು. ಹೋದ್ ಸರಿ ನವೆಂಬರ್ 1ನೇ ತಾರೀಕು. ಶ್ರೀಮತಿ ಕಾರ್ಯ ಮಾಡ್ತಾ ಇದೆಯಾ? ಕಾರ್ಯ ನಾನು ಮಾಡ್ತಾ ಇದ್ದೀನಿ. ಈಗ 7ನೇ ತಿಂಗಳದ ಕಾರ್ಯ ಮಾಡ್ತಾ ಇದ್ದೀನಿ ನಾನು. ಸರಿ. ಮಕ್ಕಳು? ಒಬ್ಬ ಮಗಳು, ಒಬ್ಬ ಮಗ. ಮಗಳದು ಮದುವೆ ಆಗಿದೆ.
ಮಗ ದೊಡ್ಡವನ ಮಗಳು ದೊಡ್ಡವಳ? ಮಗಳು ದೊಡ್ಡವಳು. ಸರಿ, ಒಂದು ಕೆಲಸ ಮಾಡಿ, ನಿಮ್ಮಲ್ಲಿ ಉಣೋದಾ ಸುಡೋದಾ? ಸುಡೋದು. ಸುಡೋದು, ಓಕೆ, ಆಯಿತು, ಪರವಾಗಿಲ್ಲ. ಹಾಂ, ಅದಕ್ಕೇನು ಪ್ರಾಬ್ಲಮ್ ಈಗ? ಏನಿಲ್ಲ, ಇವತ್ತು ಸಂಜೆ ನಾನು ದುರ್ಗಾ ಸಪ್ತಶತಿ ನಮಗೆ ಗುರುಗಳು ಬೋಧನೆ ಆಗಿದೆ, ನಾನು ಓದ್ಬಹುದಾ ಇಲ್ವಾ? ಎಲ್ಲಿಗೆ? ದುರ್ಗಾ ಸಪ್ತಶತಿ ಪಠನ ಮಾಡಬಹುದಾ ಇಲ್ಲ ಮನೆಯಲ್ಲಿ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ಧಾರಾಳ ಓದ್ಕೋ, ಏನು ಅಭ್ಯಂತರ ಏನಿಲ್ಲ. ನಿಮ್ಮ ಶ್ರೀಮತಿಗೆ ಹೋಗಿರೋದಕ್ಕೂ ನೀನು ಓದೋಕ್ಕೂ ಸಂಬಂಧ ಇಲ್ಲ. 12ನೇ ದಿವಸನೇ ವೈಕುಂಠ ಆಗತ್ತೆ, 13ನೇ ದಿವಸ ಶುಭ ಆಗೋಗಿರುತ್ತೆ. ಒಂದು ವರ್ಷದ ಕಾರ್ಯ ಆಗೋವರೆಗೂ ಅಂದರೆ ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗಲ್ಲ. ಒಂದು ಎರಡನೇದು ಧರ್ಮಪತ್ನಿ ಆಗಿರೋದ್ರಿಂದ ದುರ್ಗಾ ಸಪ್ತಶತಿ ಯಾಕೆ ಕೇಳ್ಕೋಬೇಕು ಅಂದರೆ, ಅಮ್ಮ ಜಗನ್ಮಾತೆ ನಿನ್ನ ಪಾದಕ್ಕೆ ಸೇರಿಸ್ಕೊ, ಒಳ್ಳೆ ಜನ್ಮ ಕೊಡು ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋದು. ಆಮೇಲೆ ಇನ್ನೊಂದು ವಿವಾಹ ಏನಾದರೂ ಆಗೋ ಯೋಚನೆ ಏನಾದರೂ ಇದೆಯಾ? ಏನಿಲ್ಲದಾನೆ? ಇಲ್ಲ ಇಲ್ಲ ಗುರುಗಳೇ, ಇಲ್ಲ ಇಲ್ಲ. ಖಂಡಿತ ಬೇಡ. ಮಕ್ಕಳು ನೋಡ್ಕೊಂಡು ಆನಂದವಾಗಿರಿ, ಏನು ಯೋಚನೆ ಇಲ್ಲ. ಆನಂದ ಅಂತ ಬೇರೆ ಹೆಸರು, ಒಳ್ಳೇದಾಗ್ಲಿ, ಏನು ಚಿಂತೇನಿಲ್ಲ. ದುರ್ಗಾ ಸಪ್ತಶತಿ ಧಾರಾಳವಾಗಿ ಓದ್ಬೋದು. ಒಂದು ಅಕಸ್ಮಾತ್ ಏನಂದ್ರೆ ನಾಳೆ ಪಿತೃಪಕ್ಷ ಬರ್ತಾ ಇರೋದು ಸಮಯದಲ್ಲಿ ಒಂದು ಕಾರ್ಯವನ್ನು, ಈಗ ಎಲ್ಲಾದರೂ ಅರ್ಚಕರ ಕೈಯಲ್ಲಿ ಒಂದು ತರ್ಪಣವನ್ನು ನದಿ ಹತ್ರನೋ, ಇನ್ನು 7ನೇ ತಿಂಗಳಾಗಿರೋದ್ರಿಂದ 5, 7, 11, 9 ಈ ಕಾರ್ಯಗಳನ್ನ ಮಾಡ್ಕೋಬೇಕು. ಯಾವ್ದಾರ ಕ್ಷೇತ್ರದಲ್ಲಿ ನದಿ ಹತ್ರ ಈ ಥರ ಮಾಡ್ಕೋಬೇಕು ಅಂತಿದೆ. ಸೊ ನಿಮ್ಮ ಶ್ರೀಮತಿದು ಯಾವ್ದಾರು ಒಂದು ನದಿ ಹತ್ರ ಹೋಗಿ ಈ ಪಿತೃಪಕ್ಷ 15 ದಿವಸದಲ್ಲಿ ಒಂದು ಕಾರ್ಯವನ್ನು ತರ್ಪಣ ಕೊಟ್ಟು, ಸ್ವಯಂ ಪಾಕ ಯಾರಾದ ಬ್ರಾಹ್ಮಣ, ಬಡ ಬ್ರಾಹ್ಮಣನ್ ಕೊಡು, ಒಳ್ಳೆ ಬಡ ಬ್ರಾಹ್ಮಣ ಉಪಯೋಗಿಸೋಂಥದ್ದು ಕೊಟ್ಟು ನಮಸ್ಕಾರ ಮಾಡ್ಕೊಂಡು ಬಾ. ಖಂಡಿತ ಮಕ್ಕಳ ಸಮೇತ ಹೋಗು, ಒಳ್ಳೇದಾಗಲಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಅಂಬಿಕಾ ಅನ್ನೋರು ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ಕಾರ.